ಅದೆಂಥ ದುರ್ವಿಧಿಯ ಕೆಂಗಣ್ಣೋ ಗೊತ್ತಿಲ್ಲ. ಆದರೆ ಕೆಲವರು ಹುಟ್ಟಿದಾಗಲೇ ಅಂಗವಿಕಲರಾಗಿರ್ತಾರೆ, ಇನ್ನು ಕೆಲವರು ಹುಟ್ಟಿದ ನಂತರವೂ ಕೂಡ ಅಂಗವಿಕಲರಾಗ್ತಾರೆ. ಆದರೆ ಅವರಿಗೆ ಕಷ್ಟ ಅಂತೂ ತಪ್ಪಿದ್ದಲ್ಲ. ಹಾಗೆ ನೋಡಿದ್ರೆ ಸರ್ಕಾರ ಅಂಗವಿಕಲರ ಸಲುವಾಗಿಯೇ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿದೆ. ಆದರೆ ಸರ್ಕಾರ ಕೊಟ್ಟಿರುವಂತಹ ಆ ಸೌಲಭ್ಯಗಳು ಅಂಗವಿಕಲರಿಗೆ ತಲುಪಬೇಕು ಅಂದರೆ ಸಾಕಷ್ಟು ಹರಸಾಹಸ ಪಡಬೇಕು. ಒಂದು ಕಡೆ ಸುಳ್ಳು ದಾಖಲೆ ಸೃಷ್ಟಿಸಿ ಅನರ್ಹ ಫಲಾನುಭವಿಗಳು ಅಂಗವಿಕಲರ ಮಾಸಾಶನ ಪಡೆದುಕೊಳ್ತಾರೆ. ಮತ್ತೊಂದು ಕಡೆ ನಿಜವಾಗಿಯೂ ಅರ್ಹ ಫಲಾನುಭವಿಗಳಿಗೆ ಅಂಗವಿಕಲರ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅಂಥದ್ದೇ ಒಂದು ನಿಜವಾದ ಅಂಗವಿಕಲರಾಗಿದ್ರೂ ಕೂಡ ಯಾವುದೇ ರೀತಿಯ ಸೌಲಭ್ಯಗಳು ಸಿಗದೆ ಪರದಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿಯ ಕಥೆಯನ್ನ ಹೊತ್ಕೊಂಡು ಬಂದಿದ್ದೀವಿ. ಇದೇ ಇವತ್ತಿನ ದುನಿಯಾ ವಿಶೇಷ, ನಾನು ಸತ್ತಿಲ್ಲ. ಇವತ್ತಿನವರೆಗೂ ಈ ಕ್ಷಣದವರೆಗೂ ನಮ್ಮ ಕಣ್ಮುಂದೆ ಜೀವಂತವಾಗಿರುವಂತಹ ವ್ಯಕ್ತಿಯೊಬ್ಬರು 3 ತಿಂಗಳ ಹಿಂದೆನೆ ದಾಖಲೆಯಲ್ಲಿ ಸತ್ತು ಹೋಗಿದ್ದಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ. ಹಾಗಾದ್ರೆ ಈ 3 ತಿಂಗಳ ಹಿಂದೆ ಸತ್ತು ಹೋಗಿರೋ ಕಾರಣಕ್ಕಾಗಿ ಅವರಿಗೆ ಅಂಗವಿಕಲರ ವೇತನ ಕೂಡ ಸಿಗ್ತಾ ಇಲ್ಲ. ಅದನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ಆ ಕುಟುಂಬಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ಬಂದಿದೆ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಏನು ಕಥೆ, ಯಾವ ಊರು, ಬನ್ನಿ ನೋಡೋಣ ಒಂದು ವರದಿಯನ್ನ. ಹೀಗೆ ಅಲೆದಾಡುತ್ತಿರುವವನ ಹೆಸರು ತಿಮ್ಮಯ್ಯ. ಈತ ಅಂಗವಿಕಲ. ಹಾಸನದ ಕಡದರವಳ್ಳಿಯವರು. 4 ವರ್ಷಗಳ ಹಿಂದೆ ಎಡಗಾಲು ಕಳೆದುಕೊಂಡು ಅಂಗವಿಕಲರಾಗಿದ್ದಾರೆ. 3 ವರ್ಷಗಳ ಹಿಂದೆ ತಾಲೂಕು ಆಫೀಸ್ಗೆ ಅಲೆದಾಡಿ ಅಂಗವಿಕಲ ವೇತನ ಮಂಜೂರು ಮಾಡಿಸಿಕೊಂಡಿದ್ರು. ಆದರೆ ಈಗ 3 ತಿಂಗಳಿನಿಂದ ಅಂಗವಿಕಲ ವೇತನ ದಿಢೀರ್ ನಿಂತು ಹೋಗಿದೆ. ಅದು ತಿಮ್ಮಯ್ಯ ಮರಣ ಹೊಂದಿದ್ದಾನೆ ಅಂತ ವರದಿ ನೀಡಿ ಅಂಚೆ ಇಲಾಖೆ ಅಂಗವಿಕಲ ವೇತನ ನಿಲ್ಲಿಸಿದೆ. ಫಸ್ಟು ದುಡ್ಡು ಬರ್ತಾ ಇತ್ತು, 1.5 ವರ್ಷ ಆಯಿತು. ದುಡ್ಡು 1,000 ರೂಪಾಯಿ ಮಾಡಿ ಮತ್ತು ಆ ದುಡ್ಡು ಬರ್ತಾಯಿತ್ತು. ಈಗ 3 ತಿಂಗಳಿಂದ ಮತ್ತೆ ಈಗ ದುಡ್ಡು ನಿಂತಿದೆ. ಅಲ್ಲಿ ಹೋಗಿ ಕೇಳೋ ಹೊತ್ತಿಗೆ ನಿಮ್ಮ ಸತ್ವಾಗಿದ್ದಾರೆ ಅಂತ ಹೇಳಿದರು. ಟೆಜರಿ ಬಂದು ಕೇಳೋ ಹೊತ್ತಿಗೆ ಸತ್ವಾಗಿದ್ದಾರೆ ಅಂತ ಒಂದು ಸ್ಲಿಪ್ ಕೊಟ್ಟರು. ಸ್ಲಿಪ್ ಕೊಟ್ಟು ಅಲ್ಲಿ ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿ ಕೇಳೋ ಹೊತ್ತಿಗೆ ಇದು ನಾವು ಹೇಳೋಕ್ಕೆ ಬರೋಲ್ಲ ಅಂತ ಮತ್ತೆ ತಾಲೂಕು ಆಫೀಸ್ಗೆ ಹೋಗಿ ಅಂದರು. ತಾಲೂಕು ಆಫೀಸ್ಗೆ ಹೋಗಿ ಕೇಳಿದ್ರು ನಮಗೆ ಬರೋಲ್ಲ, ಇದು ಟೆಜರ್ಲಿ ಕೇಳ್ಕೊಂಡ್ರು. ಟೆಜರ್ಲಿ ಹೋಗಿ ಮತ್ತೆ ಕೇಳೋ ಹೊತ್ತಿಗೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಕೇಳಿ ಅಂದರು. 4 ವರ್ಷಗಳ ಹಿಂದೆ ಇವರು ಕಾಲು ಕಳೆದುಕೊಂಡಿದ್ರು. ಈ ಬಗ್ಗೆ ದೃಢೀಕರಣ ಪತ್ರ ಮಾಡಿಸಿ ಕಷ್ಟಪಟ್ಟು ಅಂಗವಿಕಲ ವೇತನ ಮಂಜೂರು ಮಾಡಿಸಿಕೊಂಡಿದ್ರು. ಕಳೆದ 3 ತಿಂಗಳಿನಿಂದ ವೇತನ ನಿಂತು ಹೋಗಿತ್ತು. ಈ ಬಗ್ಗೆ ಅಂಚೆ ಇಲಾಖೆಯವರನ್ನ ತಿಮ್ಮಯ್ಯ ಪ್ರಶ್ನಿಸಿದಾಗ, ನೀವು ಸತ್ತು ಹೋಗಿದ್ದೀರಿ, ಹಾಗಾಗಿ ನಿಮ್ಮ ಅಂಗವಿಕಲ ವೇತನ ರದ್ದು ಮಾಡಲಾಗಿದೆ ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಸಾಲಗಾಮೆ ಅಂಚೆ ಇಲಾಖೆ ಪೋಸ್ಟ್ ಮ್ಯಾನ್ ಶ್ರೀನಿವಾಸ್ ಎಂಬುವರು ಬದುಕಿರುವ ತಿಮ್ಮಯ್ಯರನ್ನ ಸತ್ತಿದ್ದಾರೆ ಅಂತ ವರದಿ ನೀಡಿದ್ದರಿಂದ ಅಂಗವಿಕಲ ವೇತನ ನಿಂತು ಹೋಗಿದೆ ಅನ್ನೋ ಆರೋಪ ತಿಮ್ಮಯ್ಯನವರದ್ದು. ಅಂಗವಿಕಲ ವೇತನವನ್ನೇ ನಂಬಿಕೊಂಡಿದ್ದ ತಿಮ್ಮಯ್ಯ ಕಂಗಾಲಾಗಿದ್ದಾರೆ. ಅಂಚೆ ಇಲಾಖೆ ಇದು ಕಂದಾಯ ಇಲಾಖೆಯಿಂದ ಆಗಿರುವ ತಪ್ಪು ಅಂತ ಅತ್ತ ಕೈ ತೋರಿಸುತ್ತಿದೆ. ಇನ್ನು ತಿಮ್ಮಯ್ಯ ದಲಿತ ಸಂಘಟನೆಯ ಸಹಕಾರದೊಂದಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕಣ್ಣು ಮುಂದೆ ಇರುವ ತಿಮ್ಮಯ್ಯನಿಗೆ ನೀನು ಮರಣ ಹೊಂದಿದ್ದೀಯಾ ಅನ್ನೋ ಮಾತು ಹೇಳುತ್ತಿರುವ ಅಧಿಕಾರಿಗಳ ಬುದ್ಧಿಗೆ ಏನನ್ಬೇಕೋ ಗೊತ್ತಿಲ್ಲ. ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲವಾಗಲಿ ಅಂತ ಹಲವು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಈ ಪ್ರಕರಣ ನೋಡಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗೂ ಇರುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಹಿರಿಯ ಅಧಿಕಾರಿಗಳು ನೊಂದ ಅಂಗವಿಕಲನಿಗೆ ನ್ಯಾಯ ಕೊಡಿಸಬೇಕಿದೆ. ಕ್ಯಾಮರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ನ್ಯೂಸ್ 24/7 ಹಾಸನ. ದಾಖಲೆಯಲ್ಲಿ ಸತ್ತು ಹೋಗಿದ್ದರೂ ನಾನು ಬದುಕಿದ್ದೀನಿ, ನಾನು ಸತ್ತಿಲ್ಲ ಅಂತ ಹೇಳೋ ವ್ಯಕ್ತಿ ತಿಮ್ಮಯ್ಯ ಸ್ವತಃ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಜೊತೆಗೆ ರಾಜ್ಯ ಅಂಗವಿಕಲರ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ರಾಮನಾಥ್ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಜವಾಗ್ಲೂ ನೀವು ಸತ್ತಿಲ್ಲ ಅಂತ ಹೇಳೋ ಅಂತ ಪರಿಸ್ಥಿತಿ ಯಾಕೆ ಬಂತು ಅಂತ ನಿಮಗೆ ತಿಮ್ಮಯ್ಯ ಅವರೇ? ಯಾವಾಗಿಂದ ಇದು ಪರಿಸ್ಥಿತಿ ನಿಮಗೆ? ಇದು ಇವಾಗ 3 ತಿಂಗಳಿಂದ ಅವರು ದುಡ್ಡು ಬರ್ತಾ ಇತ್ತು. ಅವರೇ ಬಂದಿತ್ತು, ನಿಮ್ಮ ಟೆಜರ್ಲಿ ಕೇಳೋವರಿಗೆ ನೀವು ಸತ್ತಿದ್ದಾರೆ ಅಂತ ಒಂದು ಸ್ಲಿಪ್ ಕೊಟ್ಟರು. ಸ್ಲಿಪ್ ಇಲ್ಲೇ ತಂದಿದ್ದೀವಿ. ಅಲ್ಲ, ನೀವೇ ಹೋದಾಗ ನೀವು ಸತ್ತಿದ್ದೀರಾ ಅಂತ ಹೇಳಿದ್ರು ಅಂತಂದ್ರೆ ಅವ್ರಿಗಾದ್ರೂ ಒಂದು ಸ್ವಲ್ಪ ಏನಾದರೂ ಯೋಚನೆ ಮಾಡ್ಬೇಕಲ್ವಾ, ಯಾಕಿಂತ ಬಂತು ಅಂತಿಂತ ಒಂದು ವರದಿ? ನಿಜವಾಗ್ಲೂ ಅದನ್ನೇ ಕೇಳಿತ್ತು. ನಾನು ಹಂಗಂತ ಕೇಳೋವರಿಗೆ ಅದು ಯಾರು ಮಾಡಿದಾರೆ ಅಂತ ಅಲ್ಲೇ ಹೋಗಿ ವಿಚಾರಿಸಿ ಹೇಳಿ, ನಮ್ಮನ್ನೇನು ಕೇಳ್ತೀರಿ, ಇಲ್ಲಿ ನಾವೇನು ಸಾಯಿಸಿಲ್ಲ, ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಕೇಳಿ ಯಾರು ನಿಮಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳೋವರಿಗೆ. ಅದು ಫಸ್ಟು ಒಬ್ಬರು ಮೊದಲು ಒಬ್ಬರು ಹಳೆ ಒಬ್ಬರು ಇದ್ದರು. ಅವರು ವರ್ಷ ಆಳುಗಳು ಇರೋವರಿಗೆ ಅವ್ರೇನು ಮಾಡಿದರು, ಅವರು ಸಸ್ಪೆಂಡ್ ಆಗಿ ಹೋದರು ಅವರು. ಆಮೇಲೆ ಶ್ರೀನಿವಾಸ್ ಅಂತ ಸಾಲಗಾಮಿ ಅವ್ರು ಬಂದು 2 ತಿಂಗಳು ಅವ್ರು ಕೊಟ್ಟಿದ್ದಾರೆ ಮೇಡಮ್. ಅವರು ಅದು ಕೊಟ್ಟರು. ಆ ಸ್ಲಿಪ್ಪು ನನ್ನ ಹತ್ರ ಇದಾವೆ, ಈಗಲೂ ಇಟ್ಟಿದ್ದೀನಿ, ಇಲ್ಲೇ ಇದೆ. ಅಂದ್ರೆ ಸತ್ತು ಹೋಗಿದ್ದೀರಿ ಅಂತ ಒಂದು ಕೊಟ್ಟಿದ್ದಾರೆ ವರದಿ. ಆಮೇಲೆ ಅಲ್ಲಿಂದ ಮತ್ತೆ ಇದು ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಇದು ಮಾಡೋದಕ್ಕೆ ಇಲ್ಲ ದುಡ್ಡು ಬಂದಿಲ್ಲ ಅನ್ನೋದಕ್ಕೆ ಅಲ್ಲಿ ಹೋಗಿ ಕೇಳೋದಕ್ಕೆ ಸತ್ತರ ಅಂತ ಸ್ಲಿಪ್ ಕೊಟ್ಟರು ನಮಗೆ ಟೆಜರಲ್ಲಿ.
ರಾಮನಾಥ್ ಅವರೇ, ನೀವು ರಾಜ್ಯ ಅಂಗವಿಕಲರ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ನಿಜಕ್ಕೂ ಈ ರೀತಿ ಅಂದ್ರೆ ಸತ್ತವರು ಬದುಕಿದ್ದಾರೆ, ಬದುಕಿದವರು ಸತ್ತಿದ್ದಾರೆ ದಾಖಲೆಯಲ್ಲಿ ಇಂಥ ಪ್ರಮಾದಗಳು ಎಷ್ಟರ ಮಟ್ಟಿಗೆ ನೋಡಿರ್ತೀರಿ? ಇದು ತುಂಬ ಆಗ್ತಾ ಇದೆ. ಇವಾಗ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಸರ್ಕಾರನೂ ಬಂದ್ಬಿಟ್ಟು ನಾವು ಸುಳ್ಳು ಯಾರೆಲ್ಲ ವೇತನ ಪಡ್ಕೊಳ್ತಾ ಇದ್ದಾರೆ, ಯಾರೆಲ್ಲ ಈ ಥರ ಪೆನ್ಷನ್ ಪಡ್ಕೊಳ್ತಾ ಇದ್ದಾರೆ ಅವ್ರನ್ನ ನಾವು ಸರಿ ಕಂಡಿಡಿತೀವಿ ಅಂತ ಹೇಳಿಬಿಟ್ಟು ಹೋಲ್ ಪ್ರೋಸೆಸ್ನ ಬಂದ್ಬಿಟ್ಟು ಇವಾಗ ಪ್ರಾಬ್ಲಮೆಟಿಕ್ ಆಗಿ ಮಾಡಿದ್ದಾರೆ. ಇವಾಗ ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಅಂಗವಿಕಲರಾಗಿದ್ರು ಅವ್ರಿಗೆ ಸಿಗ್ತಾ ಇಲ್ಲ. ಮತ್ತು ಇದು ಒಂದು ನಿಜವಾಗ್ಲೂ ನೋಡ್ಬೇಕಂತ ಹೇಳಿದ್ರೆ ಇದೊಂದು ದೌರ್ಬಲ್ಯ ಸ್ಥಿತಿನ ಕ್ಲೀನಾಗಿ ತೋರಿಸ್ತಾ ಇದೆ. ಅಂದರೆ ಒಬ್ಬ ಜೀವಂತವಾಗಿರೋ ವ್ಯಕ್ತಿ ಎದುರುಗಡೆ ಬಂದು ನಿಂತ್ರು ನೀವು ಸತ್ತು ಹೋಗಿದ್ದೀರಿ ಅಂತ ಹೇಳೋಕಾದ್ರೂ ಅವ್ರಿಗೆ ಹೇಗೆ ಮನ್ಸು ಬಂತು ಅಂತ. ಅದು ಆಮೇಲೆ ಅದು ಏನಂತ ಹೇಳಿದ್ರೆ ಅವ್ರಿಗೊಂದು ಧೈರ್ಯ ಇದೆ, ಅಂಗವಿಕಲರು ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಇವ್ರು ಎಲ್ಲಿ ವಿಚಾರನ ತಗೊಂಡೋಗಿ ಏನು ಮಾಡೋಕ್ಕಾಗಲ್ಲ. ಇದೇ ಬಂದು ಒಬ್ಬ ದಲಿತ ವ್ಯಕ್ತಿಗೋ ಅಥವಾ ಬೇರೆ ಯಾರಾದ್ರೂ ಒಬ್ರು ಇರುವಂಥ ವ್ಯಕ್ತಿಗೆ ಈ ಥರ ಆಗಿದ್ರೆ ನಿಜವಾಗ್ಲೂ ಆ ಥರ ಒಂದು ಉತ್ತರ ಕೊಡೋಕೆ ಅವ್ರಿಗೆ ಮನ್ಸು ಭಯ ಇರ್ತಿತ್ತು. ಆದರೆ ಇದು ಒಂದು ಕ್ಲಿಯರ್ ಆಗಿ ಕಾಣ್ತಾ ಇದೆ ಎಷ್ಟು ಮಟ್ಟಿಗೆ ಅಂಗವಿಕಲರನ್ನ ಅವ್ರು ಹೀನಾಯವಾಗಿ ನೋಡ್ತಿದ್ದಾರೆ. ಇನ್ನೊಂದೇನಂತಂದ್ರೆ ಈ ಪೆನ್ಷನ್ ತಗೊಳ್ಳೋದು ಒಂದು ಮೊದಲನೇ ಬರೋದು ಬರೀ 400 ರೂಪಾಯಿ. ಇವಾಗ ಈ ದಿನದಲ್ಲಿ ನೀವು ಬಂದ್ಬಿಟ್ಟು ಒಂದು ಚಹಾ ಕುಡಿಬೇಕು ಅಂದ್ರೂ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಒಂದು 30 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಒಂದು 30 ದಿನಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇವ್ರು ಕೊಡೋ ಹಣ 400 ರೂಪಾಯಿ ಒಂದು ದಿನಕ್ಕೆ ಚಹಾಗೂ ಬರೋದಿಲ್ಲ. ಅದು ಹಾಗಿರೋ ಅಷ್ಟೊಂದು ಕಡಿಮೆ ಹಣ ಕೊಡ್ತಾ ಇರೋ ಈ ಪರಿಸ್ಥಿತಿಯಲ್ಲಿ ಅದನ್ನು ಒಬ್ಬ ಅಂಗವಿಕಲನಿಗೆ ಸಿಗದಂಗೆ ಮಾಡಿದಾರೆ ಅಂತ ಹೇಳಿದ್ರೆ ಇದು ಒಂದು ನಿಜವಾಗ್ಲೂ ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತದೆ. ಆ ಒಂದು ಪರಿಸ್ಥಿತಿಯಲ್ಲಿ ಇದೆ ನಮ್ಮ ಹೋಲ್ ಈ ಸರ್ಕಾರ. ನಿಜವಾಗ್ಲು ತಿಮ್ಮಯ್ಯ ಅವರೇ, ನೀವು ಎಡಗಾಲ್ ಕಳ್ಕೊಂಡಿದ್ರಿ, ಯಾವಾಗಿದು ನಿಮ್ಗೆ ಆಗಿರೋದು? ಆಕ್ಸಿಡೆಂಟಲ್ ಕಳ್ಕೊಂಡ್ರೆ ಹೇಗೆ ಕಳ್ಕೊಂಡ್ರಿ ನೀವು? 2003ರಲ್ಲಿ ಆಕ್ಸಿಡೆಂಟ್ ಆಯಿತು. ಕೆಲಸಕ್ಕೆ ಹೋಗಿದ್ದೆ. ಕೆಲಸಕ್ಕೆ ಹೋದಾಗ ಟ್ಯಾಕ್ಟ್ರಿ ಒಂದು ಕೆರೆಗೆ ಅಪ್ಸೆಟ್ ಆಗಿ ಬಿದ್ದು ಕಾಲು ಎಡಗಾಲಿಗೆ ಹೋಗಿ ಮಂಗಳೂರಿಗೆ ಹೋಗಿ ಕಟ್ ಮಾಡಿಸಿ ಬಂದಿದ್ದೀನಿ. ಈಗ ಯಾವಾಗನಿಂದ ನೀವು ಈ ಅಂಗವಿಕಲರ ವೇತನ ಪಡ್ಕೊಳ್ತಾ ಇದ್ರಿ ನೀವು? ಹಾಗಾದ್ರೆ 2004ರಿಂದಲೇ ನಾನು ಪಡ್ಕೊಳ್ತಾ 4ರಿಂದ ನಿಮಗೆ ಬರ್ತಾ ಇತ್ತು ಅಂಗವಿಕಲರ ವೇತನ. ಈಗ 3 ತಿಂಗಳಾಗಿದೆ ನಿಮಗೆ ಅಂಗವಿಕಲರ ವೇತನ ನಿಂತು. ನಿಮ್ಮ ಮನೇಲಿ ಯಾರು ಇದ್ದಾರೆ ತಿಮ್ಮಯ್ಯ ಅವರೇ? ಹೆಂಗಸರು 3 ಜನ ಮಕ್ಕಳು ನನಗೆ ಅಷ್ಟೇ. 3 ಜನ ಮಕ್ಕಳಿದ್ದಾರೆ. ಈಗ ನೀವು ಹೋಗಿ ಕೇಳಿದ್ದಕ್ಕೆ ಯಾರು ಈ ತರ ಸ್ಲಿಪ್ ಕೊಟ್ಟಿದಾರಂತೆ ನಿಮಗೆ? ಯಾರು ಈ ತರ ನೀವು ಸತ್ತಿದ್ದೀರಿ ಅಂತ ಕೊಟ್ಟಿರೋದಂತ ಅವ್ರಿಗೆ? ಮೇಡಮ್ ನಾನು ಕೇಳಿದೆ, ನಾನು ಅವ್ರನ್ನ ಯಾರು ಕೊಟ್ಟಿದ್ದಾರೆ ಹೇಳಿ ಅಂತ ಪೋಸ್ಟ್ ಮ್ಯಾನ್ ಕೇಳಿದೆ. ನಾನು ಕೊಟ್ಟಿಲ್ಲ ಅಂದ್ರು. ಈಗ ಅವರು ಸಸ್ಪೆಂಡ್ ಆಗಿ ಹೋದವ್ರನ್ನ ಕೇಳಿ ಅಂತಂದ್ರೆ ನಾನು ಎಲ್ಲಿ ಅವ್ರು ಹೋಗಿದ್ದಾರನ್ನ ಎಲ್ಲಿ ಕೇಳಿ? ಒಂದು ಲಾಸ್ಟಿಗೆ ನೀವು ಅವ್ರ ಚೇಂಬರ್ ಬಿಟ್ಟು ಹೋದ್ಮೇಲೆ ನೀವು ಕುಂತಿರಲ್ಲ, ನೀವೇ ನಿಮ್ಗೆ ಸರಿಮಾಡಿಸ್ಕೊಡಿ ಅಂತ ಕೇಳೋದಕ್ಕೆ ನಮಗೆ ಅದೇನು ಗೊತ್ತಿಲ್ಲ, ಸುಮ್ಮನೆ ಯಾಕೆ ನಮ್ಗೆ ಹಿಂಸೆ ಕೊಡ್ತೀರಿ, ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ, ಇಲ್ಲಿ ನಿಂತ್ಕೋಬೇಡಿ, ನೀವು ಹೋಗಿ, ನೀವು ಅಲ್ಲಿ ಎಲ್ಲರೂ ಹೋಗಿ ಅಲ್ಲಿ ಆಫೀಸಲ್ಲಿ ಹೋಗಿ ಕೇಳಿ ಅಂದರೆ ಆಫೀಸಲ್ಲಿ ಹೋಗಿ ಕೇಳೋಕೆ ಹೋದರೆ ಇಲ್ಲ ನಾವು ನಿಮ್ಮ ಹತ್ರ ನಾವು ಪತ್ರ ತಾನಕ್ಕಾಗಲ್ಲ, ಅಲ್ಲಿಂದ ಟೀಚರ್ಲಿ ಅಲ್ಲೇ ನೀವು ಇದು ಮಾಡ್ಕೊಬಿಟ್ಟು ಪೋಸ್ಟ್ ಆಫೀಸಲ್ಲೇ ಸರಿ ಮಾಡಿಸಿ ಹೇಳಿ, ಹೆಡ್ ಆಫೀಸಲ್ಲೇ ಅಂದರು. ಅಲ್ಲಿ ಹೋದ್ರೆ ಅಲ್ಲಿ ಇದು ಮಾಡಿದ್ರು, ಅಲ್ಲಿಯೂ ಇಲ್ಲ, ಅಲ್ಲಿಗೆ ಸರಿಯಾಗಿ ನಮಗೆ ಮಾಹಿತಿನೇ ಕೊಡಲ್ಲ ಅವರು, ಯಾರು ಸರಿಯಾಗಿ ಮಾಹಿತಿ ಕೊಡ್ತಾರಲ್ಲ. ನೋಡಿ ರಾಮನಾಥ್ ಅವ್ರು, ನಿಜಕ್ಕೂ ಅಂಗವಿಕಲರು ಅಂದ್ರೆ ದುರ್ಬಲ ವರ್ಗ, ಅಸಹಾಯಕ ವರ್ಗ, ಅಂಥವರಿಗೆ ಈ ರೀತಿ ನಿರ್ಲಕ್ಷ್ಯ ತೋರಿದ್ರೆ ಏನು ಮಾಡ್ಬೇಕು? ಸರ್ಕಾರಿ ಕಚೇರಿಗಳಲ್ಲಿ ಇಂತಹ ಅಲಕ್ಷ್ಯಗಳು ನಿರ್ಲಕ್ಷ್ಯಗಳು ಸಾಮಾನ್ಯ, ಆದ್ರೆ ಅಂಗವಿಕಲರು ಕೂಡ ಇಂತಹ ಪರಿಸ್ಥಿತಿ ಎದುರಿಸಬೇಕು ಅಂದ್ರೆ ನಿಜಕ್ಕೂ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ. ಜೊತೆಗೆ ಒಂದು ಸೇರ್ಸಕ್ಕೆ ಇಷ್ಟಪಡ್ತೀನಿ, ಈ ಟ್ರೆಜರಿ ಬಿಲ್ಡಿಂಗ್ ಇವ್ರು ಏನ್ ಹೇಳ್ತಿದಾರಲ್ಲ ಅದರಲ್ಲಿ ಒಂದ್ಸತಿ ನಾವು ಹೋಗಿದ್ದೆ, ಅದು 3ನೇ ಅಪ್ಸ್ಟೇರ್ ಅಲ್ಲಿ ಇರುವಂತ ಬಿಲ್ಡಿಂಗ್ ಅದು. ಒಂದೊಂದ್ಸತಿ ನಾವು ಹತ್ತಿ ಹೇಳಿಬೇಕಂತ ಹೇಳಿದ್ರೆ ನಿಜವಾಗ್ಲೂ ಪ್ರಾಣ ಹೋಗಿ ಪ್ರಾಣ ಬರುತ್ತೆ ಅದರಲ್ಲಿ. ಅಷ್ಟೊಂದು ಕಷ್ಟಕರವಾದ ಒಂದು ವಿಚಾರ ಇದು. ಈ ಹೋಲ್ ಸಿಸ್ಟಮ್ ಏನಿದೆ ನಮ್ಮ ಅಂದರೆ ಇದು ಒಂದು ಏನೋ ನಾಮಕಾವಸ್ಥೆ, ಏನೋ ಒಂದು ಕೊಡೋಣ, ಅದಕ್ಕೆ ಕೊಟ್ಟರು ಓಕೆ, ಕೊಡಲಿಲ್ಲ ಅಂದ್ರೆ ನಡೆಯುತ್ತೆ, ಇದಕ್ಕಾಗಿ ಏನು ನಾವು ದೊಡ್ಡ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಒಂದು ಏನು ಡಾಕ್ಯುಮೆಂಟೇಶನ್, ಒಬ್ಬ ವ್ಯಕ್ತಿ ಸತ್ತೋಗಿದಾರೆ ಅಂತ ಹೇಳಿದ್ರೆ ಅದು ಏನು ಪ್ರೋಸೆಸ್, ಅದು ನಿಜವಾಗ್ಲೂ ವ್ಯಕ್ತಿ ತೀರ್ಕೊಂಡಿದ್ದಾನ, ಅದಕ್ಕೆ ಏನಾದ್ರು ಡೆತ್ ಸರ್ಟಿಫಿಕೇಟ್ ಅದಕ್ಕೆ ಅಟ್ಯಾಚ್ ಮಾಡಿದಾರ, ಇದೆಲ್ಲ ಒಂದು ಸಿಂಪಲ್ ಪ್ರೋಸೆಸ್. ಒಂದು ಡೆತ್ ಸರ್ಟಿಫಿಕೇಟ್ ನ ಅಟ್ಯಾಚ್ ಮಾಡಿದ್ರೆ ಅದ್ರ ಒಳಗಡೆ ಈ ವ್ಯಕ್ತಿ ತೀರ್ಕೊಂಡಿದ್ದಾರೆ ಅಂತ ಹಾಗಿದ್ರೆ ಅದು ಕ್ಲಿಯರ್ ಆಗ್ತಾ ಇತ್ತು. ಏನಿಲ್ಲದೆ ಬರೀ ಒಂದು 3 ಅಕ್ಷರದಲ್ಲಿ ಯಾರೊಬ್ರು ಎಕ್ಸ್ಪೈರ್ಡ್ ಅಂತ ಬರೆದು ಬಿಟ್ರೆ ಅದನ್ನ ಹೇಗೆ ಒಪ್ಕೊಳಕ್ಕಾಗತ್ತೆ? ಅದನ್ನೇ ನಂಬ್ಕೊಂಡು ಬದುಕ್ತಾ ಇರುವಂತ ವ್ಯಕ್ತಿಯನ್ನ ಬಂದ್ಬಿಟ್ಟು ಅವ್ರಿಗೆ ಏನು ಹೇಳ್ದೆ, ಏನು ಕೇಳ್ದೆ, ಅವ್ರ ಕುಟುಂಬಕ್ಕೆ ಏನು ಹೇಳ್ದೆ, ತಕ್ಷಣ ಅದನ್ನ ಸ್ಟಾಪ್ ಮಾಡಿದ್ರೆ ಅದನ್ನ ನಂಬ್ಕೊಂಡಿರುವಂತ ವ್ಯಕ್ತಿಗೆ ಭಾರಿ ದೊಡ್ಡ ಕಷ್ಟ ಆಗುತ್ತೆ. ಈಗ ನಿಮ್ಮ ಪ್ರಕಾರ ಯಾರು ಈ ರೀತಿ ಇವ್ರು ಸತ್ತಿದ್ದಾರೆ ಅಂತ ಒಂದು ಸ್ಲಿಪ್ ಬರೆದು ಕೊಡೋದು, ವರದಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಯಾರಿಗಂತ ಒಂದು ಅಧಿಕಾರ ಇರುತ್ತೆ ಅಂತ ಹೇಳ್ತಾರೆ? ಅಲ್ಲ, ನನ್ನ ಅನುಭವದ ಪ್ರಕಾರ ಏನಾಗುತ್ತೆ ಅಂದ್ರೆ ಮೇನ್ ಆಗಿ ಇನ್ಫಾರ್ಮೇಶನ್ ಕೊಡೋದು ಬಂದು ಪೋಸ್ಟ್ ಮ್ಯಾನ್. ಯಾಕಂದ್ರೆ ಅವರು ಬಂದು ಮನೆಗೆ ಬರೋದು ಅವರೊಬ್ರೆ, ಈ ವೇತನ ಈ ಪೆನ್ಷನ್ ತಗೊಂಡು ಬರೋದು ಅವರೊಬ್ರೆ ಅವರು. ಸೊ ಅವರು ಏನದು ನಿಜ ಒಂದು ಪರಿಸ್ಥಿತಿ ಏನಂತ ನನಗೆ ಗೊತ್ತಿಲ್ಲ. ಬಹುಶಃ ಅದನ್ನ ನಾನು ಆಪ್ಷನ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಇವ್ರ ಮೇಲೆ ಏನಾದ್ರು ಅವ್ರಿಗೆ ಏನಾದ್ರು ಇವ್ರ, ಯಾಕಂದ್ರೆ ಎಲ್ಲಾ ಪೆನ್ಷನ್ಗೂ ಬಂದು ನಾವು ಕಮಿಷನ್ ಕೊಡ್ಬೇಕಾಗತ್ತೆ. 400 ರೂಪಾಯಿ ಬರೋದ್ರಲ್ಲೂ ಬಂದು ನಾವು 20 ರೂಪಾಯಿ 40 ರೂಪಾಯಿ ಅದು ವ್ಯಕ್ತಿ ಮೇಲೆ ಡಿಪೆಂಡ್. ಎಂತ ವ್ಯವಸ್ಥೆ ಇದೆ ನೋಡಿ ನಿಜಕ್ಕೂ. ನಾನು ಮಾತಾಡೋಕೆ ಸ್ವಲ್ಪ ತಿಂಗಳಿಗೆ 400 ರೂಪಾಯಿ ಬರೋದು ಇವ್ರಿಗೆ ಮಾಸಾಶನ, ಅದರಲ್ಲೂ ಅವ್ರಿಗೆ ಕಮಿಷನ್ ಕೊಡ್ಬೇಕು ಅಂದ್ರೆ ಸ್ವಲ್ಪ ನಾನು ಮಾತಾಡೋಕೆ ಘಾಟಿ ಆಗಿದ್ರೆ ನಮ್ಮ ಹತ್ರ 20 ರೂಪಾಯಿ ತಗೊಳ್ತಾರೆ. ಇಲ್ಲ ಏನೂ ಇಲ್ಲ, ಇದನ್ನೇ ನಂಬ್ಕೊಂಡಿದ್ದಾರೆ, ಅವ್ರು ಮಾತಾಡಕ್ಕೆ ಜಾಸ್ತಿ ಅವ್ರಿಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಫಿಕ್ಸ್ ಮಾಡ್ತಾರೋ ರೇಟ್, ಅದೇ ರೇಟು, ಅದನ್ನ ತಗೊಂಡೇ ಅವ್ರ ಹಣ ಉಳಿದಿದ್ನ ಕೈಯಲ್ಲಿ ಕೊಡೋದು. ಏನ್ ನಿಮ್ಗೆ ಎಂತ ಪರಿಸ್ಥಿತಿ ಬಂದಿತ್ತು? ಈಗ ಪೋಸ್ಟ್ ಮ್ಯಾನ್ ಶ್ರೀನಿವಾಸ್ ಅನ್ನೋ ನಿಮ್ಗೆ ತಂದು ಕೊಡ್ತಾ ಇದ್ರಲ್ವಾ? 2 ತಿಂಗಳು ಕೊಟ್ಟಿದ್ದಾರೆ ಮೇಡಮ್.
ಅವ್ರನ್ನೇ ಕೇಳಿದ್ರ ನೀವು? ಅವ್ರನ್ನ ನೇರವಾಗಿ ಕೇಳಿದೆ, ನಾನು ಮಾಡಿಲ್ಲ, ಅವರು ಹಳೆಬ್ರು ಅವರು ಮೊದ್ಲು ಇದ್ರಲ್ಲ ಅವರೇ ಮಾಡಿರೋದು ಅಂತ ಕೇಳಿದ್ರು. ಅದಕ್ಕೆಲ್ಲ ಅವರು ಎಲ್ಲ ನೀವೇ ಸರಿಪಡಿಸೋದು ಏನು ಕುಡಿ ಅಂತ ಕೇಳೋದಕ್ಕೆ ಅದು ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿದ್ರು. ನೀವು ಎಲ್ಲೆಲ್ಲಿ ಹೋದ್ರೆ ಆಮೇಲೆ? ಹಾಗಾದ್ರೆ ನಾನು ಅಲ್ಲಿಂದ ಮತ್ತೆ ಪೋಸ್ಟ್ ಆಫೀಸಿಂದ ಅವರು ಹೋಗಿ ಕೇಳಿಕೊಂಡು ಫಸ್ಟು ಟ್ರೆಜರಿಗೆ ಹೋದೆ. ನಾನು ಟ್ರೆಜರಿಗೆ ಹೋಗೋದು ಸ್ಲಿಪ್ ಕೊಟ್ಟರು. ಸ್ಲಿಪ್ ಕೊಟ್ಟ ಮೇಲೆ ಹೋಗಿ ಅರ್ಜಿ ಕೊಡಿ ಅಂತ ಹೇಳಿರು. ತಾಲೂಕು ಆಫೀಸ್ಗೆ ಹೋಗಿ ಅರ್ಜಿ ಕೊಡೋಣ ಅಂತ ಹೋದಾಗ ಅಲ್ಲಿ ಇಲ್ಲ ಕಣಪ್ಪ, ಅಲ್ಲಿ ನಾವು ತಾನಂಗಿಲ್ಲ ಅಂತ ಒಬ್ರು ಚೇಂಬರ್ಲಿ ಒಬ್ರು ಬೇರೆ ಹೇಳಿದ್ರು. ಅವರು ಅರ್ಜಿ ಕೊಡಕ್ಕೆ ಹೋಗೋದಕ್ಕೆ ಆಮೇಲೆ ಅಲ್ಲಿ ತಾನಂಗಲ್ಲ ಅನ್ನೋದಕ್ಕೆ ಮತ್ತೆ ಅಲ್ಲಿಗೆ ಹೋಗೋ ಹೊತ್ತಿಗೆ ಎಷ್ಟು ಸರಿ ನಿಮ್ಗೆ ಬರ್ತೀರಿ, ಎಲ್ಲರೂ ಒಂದು ಕಡೆ ಹೋಗಿ ತಿಳ್ಕೊಳ್ರಿ ಅಂದ್ರೆ ನಮಗೆ ಗೊತ್ತಿಲ್ಲದಾರಿ ನಮ್ಗೆ ಎಲ್ಲಿ ಹೋಗಿ ತಿಳ್ಕೊಳೋದು ನಾವು. ಈಗ ಯಾರಿಗಾದ್ರೂ ಅರ್ಜಿ ಕೊಟ್ರೆ ಕೊನೆಗೆ ನೀವು? ಕೊಟ್ಟಿವಿ ಮೇಡಮ್. ಇದು ಒಂದು ಲೆಟರ್ನು ಇಲ್ಲಿ ಬೆಂಗಳೂರಿಗೆ ಒಂದು ಕಳಿಸಿದ್ದು, ಹೆಡ್ ಆಫೀಸಿಗೆ ಒಂದು ಕೊರಿಯರ್ನ ಮಾಡಿದ್ದು ಇಲ್ಲಿಗೆ ಒಂದು. ಅದು ಏನು ಮಾಹಿತಿ ಬರಲಿಲ್ಲ, ನಮಗೆ ಬರಲ್ಲ ಅದು. ಅಲ್ಲಿ ನೀವು ಹೋಗಿ ಖುದ್ದಾಗಿ ಈಗ ನಾನು ಇಲ್ಲಿ ನಿಮ್ಮ ಕಣ್ಣಿದ್ರೆ ಬದುಕಿದ್ದೀನಿ, ನಾನು ಸತ್ತಿದ್ದೀನಿ ಅಂದ್ರೆ ಹೆಂಗೆ ನಂಬ್ತೀನಿ ಅಂತ ಹೇಳ್ಬೇಕಾಗಿತ್ತು, ನೀವು ಕೇಳಬೇಕಾಗಿತ್ತು. ಏನು ಅವ್ರು ಏನು ಹೇಳಂಗೇ ಇಲ್ಲ. ಅವ್ರು ಇಂಥ ಕಡೆಗೆ ಹೋಗಿ ಕೊಡಿ ಅಂತ ಹೇಳಂಗಿಲ್ಲ, ಬರೀ ಕೊಡಿ ಕೊಡಿ ಅಂತ ನಾನು ಅಲ್ಲಿ ಯಾರಿಗೂ ಕೊಡ್ಲಿ ನಾನು. ನಿಮಗೆ ಗೊತ್ತಿಲ್ಲ ಅದು ಹೇಗೆ ಯಾರಿಗೆ ಕೊಡಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಬರೀ ಕೊಡಿ, ಹೋಗಿ ಅರ್ಜಿ ಕೊಡಿ ಅಂದ್ರೆ ಯಾರಿಗೆ ಕೊಡ್ಲಿ ನಾನು. ಖಂಡಿತ ನಿಮ್ಮಿಬ್ಬರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಇದಕ್ಕೆ ನಿಜಕ್ಕೂ ಒಂದು ಕಡೆ ಪರಿಸ್ಥಿತಿ ಏನು ಅಂದರೆ, ಸರ್ಕಾರ ಕೊಟ್ಟಿರುವಂತಹ ಸೌಲಭ್ಯಗಳು ಇವರಿಗೆ ತಲುಪೋದಕ್ಕೆ ಯಾಕಿಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅಂದರೆ, ಅಂಗವಿಕಲರಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸುವಂತಹ ಅವಶ್ಯಕತೆ ಇದೆ. ಯಾವ ರೀತಿ ಸೌಲಭ್ಯಗಳಿದೆ, ಹೇಗೆ ನಾವು ಪಡಿಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ. ಒಂದು ಕಡೆ ಇಲ್ಲಿ ನೋಡಬೇಕು ಅಂದರೆ, ದೇವರು ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನುವಂಥ ಪರಿಸ್ಥಿತಿ. ಹಾಗಾದರೆ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.